ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ನಾನು ನಾಗೇಶ್ ಮಾತಾಡ್ತಾ ಇರೋದು. ನೀವು ನೋಡ್ತಾ ಇದ್ದೀರಾ ಸೀರಿಯಲ್ ಸ್ಟಾರ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇರ್ಬೋದು, ನಿಶಿ ಮೇಲೆ ಹೂವಿನ ಸುರಿಮಳೆಯನ್ನು ಸುರಿಸ್ತಾ ಇರೋದು ಬೇರೆ ಯಾರೂ ಅಲ್ಲ, ಪುರು. ನಿಶಿ ಕುಟುಂಬ ಮತ್ತು ಅಭಿಮನ್ಯು ಕುಟುಂಬ ಪುರು ಮನೆಗೆ ಬಂದಿದೆ. ಸೊ ಹಿಂದಿನ ಸೀನ್ಸಲ್ಲಿ ನೀವು ನೋಡಿರ್ಬೋದು, ಅಭಿಮನ್ಯು ಮನೆಗೆ ನಿಶಿ ಕುಟುಂಬ ಹೋಗಿ ಇನ್ವಿಟೇಷನ್ ಕಾರ್ಡ್ ಕೊಟ್ಟು ಬಂದಿದ್ದಾರೆ. ಸೊ ಮದುವೆಗೆ ಇನ್ವೈಟ್ ಮಾಡೋಕ್ಕೆ ಅಂತ. ಸೊ ಅದಾಗಿದೆ. ಹಿಂದಿನ ಸೀನ್ಸಲ್ಲಿ ಏನಾಗಿದೆ ಅಂದರೆ, ಸಂಯುಕ್ತ ಹೋಗಿ ಹೇಳಿದ್ದಾರೆ, ಹುಡುಗ ಹೇಗೋ ಏನು, ತುಂಬ ರಿಚ್ ಫ್ಯಾಮಿಲಿ, ಹುಡುಗನು ತುಂಬ ಇನ್ನೋಸೆಂಟ್ ಆಗಿದ್ದಾನೆ, ಫ್ಯಾಮಿಲಿ ಪೂರ್ತಿ ರಿಚ್ ಆಗಿದೆ, ಆದ್ರೂ ಹುಡುಗ ಯಾಕೆ ಯಾವುದೇ ಥರ ನಮಗೆ ವರದಕ್ಷಿಣೆ ಬೇಕು, ಅದು ಇದು ಬೇಕು ಅಂತ ಕೇಳಿದೆ. ತುಂಬ ಬಡವ್ರ ಕುಟುಂಬಕ್ಕೆ ಹೆಣ್ಣು ಕೇಳೋಕ್ಕೆ ಅಂತ ಬಂದಿದ್ದಾರೆ ಅಂದರೆ ಅದರಿಂದ ಬೇರೆ ಏನೋ ಉದ್ದೇಶ ಇರ್ಬೋದು. ಅವ್ನ ಬ್ಯಾಕ್ಗ್ರೌಂಡ್ ಎಲ್ಲ ತಿಳ್ಕೊಬೇಕು. ಅಭಿ, ನೀನು ಹೋಗಿ ವಿಚಾರಿಸು. ಶ್ರಾವಣಿನೂ ನಮ್ಮನೆ ಮಗಳೇ, ನಿಶಿನೂ ನಮ್ಮನೆ ಮಗಳೇ, ಮುಂದೆ ಏನೇ ಹೆಚ್ಚು ಕಡಿಮೆ ಆದರೆ ನಾವು ವಿಚಾರಿಸ್ಬೇಕಾಗಿತ್ತು ಅನ್ನೋ ಮಾತು ಬರಬಾರ್ದು. ಸೊ ಹೋಗೋಣ ಅಂತೆಲ್ಲ ಹೇಳಿದ್ದಾರೆ. ಸೊ ಅದರಿಂದ ಎಲ್ಲರೂ ಬಂದಿದ್ದಾರೆ. ನೋಡ್ಬೋದು, ಪೂರ್ವ ಫ್ಯಾಮಿಲಿ ಮುಂದೆ ನಿಶಿಗೆ ಹೂವಿನ ಸುರಿಮಳೆಯನ್ನು ಸುರಿಸಿದ್ದಾನೆ ಪುರು. ನೀವು ನೋಡ್ತಾ ಇರ್ಬೋದು, 2 ಫ್ಯಾಮಿಲಿಯವರು ಇಲ್ಲೇ ಇದ್ದಾರೆ. 2 ಫ್ಯಾಮಿಲಿಯವರೆಲ್ಲ 3 ಫ್ಯಾಮಿಲಿಯವರು ಇದ್ದಾರೆ. ನೀವು ನೋಡ್ತಾ ಇದ್ದೀರಾ, ಪುರು ಫ್ಯಾಮಿಲಿಯವರೆಲ್ಲ ಬಂದಿದ್ದಾರೆ, ಇನ್ವೈಟ್ ಮಾಡಿದ್ದಾರೆ, ಬನ್ನಿ ಒಳಗಡೆಗೆ ಅಂತ. ಪುರು ಬಂದು ನಿಶಿಗೆ ಹೂವಿನ ಬೊಕ್ಕೆ ಕೊಟ್ಟು ಪ್ರಪೋಸ್ ಮಾಡಿದ್ದಾನೆ. ತುಂಬ ಖುಷಿಲಿರೋ ನಿಶಿತ ಮನೆಯವರೆಲ್ಲರೂ ತುಂಬ ಖುಷಿಲಿದ್ದಾರೆ. ಶ್ರಾವಣಿಗಂತೂ ತುಂಬ ಖುಷಿ ಇದೆ, ನಿಶಿ ಒಂದು ಒಳ್ಳೆ ಮನೆಗೆ ಸೇರಿದ್ದಾಳೆ ಅನ್ನೋ ಖುಷಿ ಇದೆ. ಎಲ್ಲರೂ ಮನೆ ಒಳಗಡೆ ಬರ್ತಾ ಇದ್ದಾರೆ. ನೀವು ನೋಡ್ತಾ ಇದ್ದೀರಾ, ಎಲ್ಲರೂ ಹೋಗ್ತಾರೆ. ಶ್ರಾವಣಿ ಮತ್ತು ಅಭಿನೂ ಹೋಗ್ತಾರೆ. ಸಂಯುಕ್ತ ಮಾತ್ರ ಹೋಗಲ್ಲ. ಯಾಕೆ ಅಂದರೆ ಅವಳದೊಂದು ಪ್ಲ್ಯಾನ್ ಇದೆ. ಸೋದಿರ ಬರ್ತಾನೆ, ಮುಂದೆ ಏನೋ ಪ್ಲ್ಯಾನ್ ಇರುತ್ತೆ. ಅದು ನಿಮ್ಗೆ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ಸೀನಲ್ಲಿ ಏನೇನಾಗ್ತಾ ಇರುತ್ತೆ ಅಂತ. ಸೊ 1 more ಶಾರ್ಟ್ ಆಗಿರೋದ್ರಿಂದ ಮತ್ತೆ ವಾಪಸ್ ಎಲ್ಲರೂ ಹೋಗ್ತಾ ಇದ್ದಾರೆ. ನೀವು ಈ ಆ್ಯಂಗಲಿಂದ ನೋಡ್ಬೋದು. ಮೇಲಿಂದ ಊರು ಬರ್ತಾರೆ, ಎಲ್ಲರೂ ಬಂದು ನಿಂತಿದ್ದಾರೆ. ಎರಡು ಕುಟುಂಬದವರು ಬಂದು ನಿಂತಿದ್ದಾರೆ. ಈ ಆ್ಯಂಗಲ್ನಲ್ಲಿ ನೋಡ್ಬೋದು ನೀವು, ಪುರು ಹೂವನ್ನು ತಂದು ನಿಶಿ ಮೇಲೆ ಚೆಲ್ಲುವಂಥದ್ದು, ನಿಶಿ ಮೇಲೆ ಹಾಡುವಂಥದ್ದು. ತುಂಬ ಖುಷಿಯಲ್ಲಿರು ನಿಶಿ ಆ್ಯಂಡ್ ಅಭಿ ಕುಟುಂಬ, ಪ್ರಭಾಕರ್ ಕುಟುಂಬ ತುಂಬ ಖುಷಿಯಲ್ಲಿದ್ದಾರೆ. ತುಂಬ ದೊಡ್ಡ ಮನೆ, ರಿಚ್ ಫ್ಯಾಮಿಲಿ, ಒಳ್ಳೆ ಹುಡುಗ ಅನ್ನೋ ಮನೋಭಾವನೆ. ನೀವು ನೋಡ್ತಾ ಇದ್ದೀರಾ, ರೆಡ್ ರೋಸ್ ಪೆಟಲ್ಸ್ ಮೇಲಿಂದ ಸುರಿತಾರೆ ಪುರು. ಸೊ ಈ ಮನೆಯಲ್ಲಿ ಏನೇನು ಡ್ರಾಮಾ ಆಗುತ್ತೆ ಅನ್ನೋದನ್ನ ನೋಡ್ಬೋದು ನೀವು ಎಪಿಸೋಡ್ಗಳಲ್ಲಿ. ಅದು ಆಲ್ರೆಡಿ ಎಲ್ಲರೂ ಹೊರಗಡೆಯಿಂದ ಬಂದು ಒಳಗಡೆ ಕುಂತಿದ್ದಾರೆ. 3 ಕುಟುಂಬದವರು ಕೂತ್ಕೊಳ್ಳೋಕ್ಕೆ ತುಂಬ ಜಾಗ ಬೇಕು. ನೀವು ನೋಡ್ತಾ ಇದ್ದೀರಾ, ಎಲ್ಲರೂ ಮೇಲೆ ಅಡ್ಜಸ್ಟ್ ಮಾಡಿ ಕೂರಿಸಿದ್ದೀವಿ. ಗುರು ಹೋಗಿ ಶ್ರಾವಣಿ ಹತ್ರ ಇಟ್ಕೊಂಡು ಮಾತಾಡ್ತೀನಿ. ತುಂಬ ಥ್ಯಾಂಕ್ ಯು ಶ್ರಾವಣಿ ಅವರೇ, ನೀವು ಅಭಿಯವ್ರನ್ನ ಮದುವೆ ಮಾಡ್ಕೊಂಡಿದ್ದಕ್ಕೆ ನಿಶಿ ನನಗೆ ಸಿಕ್ಕಿದ್ದು, ಇಲ್ಲಾಂದರೆ ನಿಶಿ ನನಗೆ ಸಿಗ್ತಾ ಇರಲಿಲ್ಲ ಅನ್ನೋ ಮಾತುಗಳನ್ನು ಹೇಳ್ತಾನೆ. ಸೊ ಕುಟುಂಬದವ್ರ ಮುಂದೆ, ಎಲ್ಲರ ಮುಂದೆನೂ ಹೇಳ್ತಾನೆ. ಎಲ್ರಿಗೂ ಒಂದು ಸ್ವಲ್ಪ ನಾಚಿಕೆ, ನೀವು ಎಂಥ ಒಳ್ಳೆ ಹುಡುಗ ಅನ್ನೋ ಥರ. ಎಲ್ರಿಗೂ ಆಶ್ಚರ್ಯ, ಪುರು ಹೋಗಿ ಶ್ರಾವಣಿಯವ್ರ ಕೈ ಇಟ್ಕೊಂಡಿದ್ದ ತಕ್ಷಣ.
ಕುರುಮನೆಯಲ್ಲಿ ಏನೇನು ಡ್ರಾಮಾಗಳು ನಡೆಯುತ್ತೆ, ಏನೇನಾಗುತ್ತೆ ಅನ್ನೋಂಥ ನೀವು ನೋಡಬೇಕು ಅಂದರೆ ಪೂರ್ತಿ ಎಪಿಸೋಡ್ಗಳನ್ನು ನೋಡಲೇಬೇಕು. ಸೀರಿಯಲ್ ಸ್ಟಾರ್ಸ್ ಕನ್ನಡ ಯೂಟ್ಯೂಬ್. ನಾನು ನಾಗೇಶ್ ಮಾತಾಡ್ತೇನೆ. Action! One more, sorry, one more. Bantu. Baik mana? Isi. Kuntingnya kalau sudah, maka wajib bertemu. Roll. Boleh. Action. Why the lyric? Ravina, yeah. ಕೈ ಹಂಗೆ ತೋರಿಸಿರಿ ಸರ್, ಕೈ ಇಳಿಸ್ಬೇಡಿ, ಹಂಗೆ ತೋರಿಸಿ. ರೀಸನ್ ಅಂತ ಹೇಳಿ ಕೈ ತೋರಿಸ್ತಾರೆ ಅಷ್ಟೇ. Ready?